ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ, ಅದು ಸಿರಿಧಾನ್ಯದಿಂದ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ, ತಿಂಗಳಲ್ಲಿ ಒಂದು 2-3 ಸರಿನಾದರೂ ಮಾಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸರಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ನೋಡಿ, ನಾನು ಒಂದು ಬಟ್ಲು ದೊಡ್ಡ ಬಟ್ಲಲ್ಲಿ ಸಿರಿಧಾನ್ಯ ಅಂದರೆ ಇವತ್ತು ನಾನು ಆರ್ಕದಿಂದ ಮಾಡ್ತಾ ಇರೋದು, ಆರ್ಕ ಅಕ್ಕಿಯಿಂದ. ಅದರಲ್ಲಿ ಒಂದು ಚಿಕ್ಕ ಸೈಜ್ ಬಟ್ಲಲ್ಲಿ ಒಂದು ತೊಗರಿಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ನೋಡಿ, ನೀಟಾಗಿ ತೊಳೆದಾದ್ಮೇಲೆ ಅಕ್ಕಿ ಬಣ್ಣನೂ ಅದರಲ್ಲಿರೋ ಪೌಡ್ರೆಲ್ಲ ಹೋಗಿ ಚೆನ್ನಾಗಾಗತ್ತೆ, ನುಚ್ಚಕ್ಕಿ ಥರ ಇದಾಗುತ್ತೆ. ಸೊ ಅದನ್ನು ನಾನು ಅರ್ಧ ಗಂಟೆನೇ ನೆನೆಸಿದ್ದೆ. ಟೈಮ್ ಇದ್ದರೆ 1 ಅವರ್ ಕೂಡ ನಾವು ನೆನೆಸ್ಕೋಬಹುದು. ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ಮಾತ್ರ. ನೆನೆದಂಥ ಅಕ್ಕಿ ಮತ್ತು ಬೇಳೆನ ನಾನೊಂದು ಕುಕ್ಕರ್ಗೆ ರೆಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಇದನ್ನೆಲ್ಲ ಹಾಕಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಕೂಗ್ಸೋದ್ರಿಂದ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ನೋಡಿ, ನಾನಿಲ್ಲಿ ಒಂದು ಚಿಕ್ಕದೊಂದು ಗೆಡ್ಡೆಕೋಸು ತೊಗೊಂಡಿದ್ದೆ, ಉದ್ದ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಬಟ್ಲು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟು ಉದ್ದನೇ ಕಟ್ ಮಾಡಿಟ್ಟಿರೋದು. ತರಕಾರಿನ ನೀವು ಯಾವ ಥರನಾದರೂ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಉದ್ದ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ಹುರುಳಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೆ, ಅದು ಕೂಡ ಸೇರಿಸ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನೂ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ನೀರು ಹಾಕಿ 1-2 ವಿಷಲಾದರೂ ಕೂಗಿಸ್ಕೋಬೇಕಾಗತ್ತೆ ಇದನ್ನು. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಫಸ್ಟೇ ಈ ಥರ ಕೂಗಿಸೋದ್ರಿಂದ ಬಿಸಿಬೇಳೆಬಾತ್ ಬೇಗ ಆಗುತ್ತೆ ಅನ್ನೋದು ಒಂದು, ಮತ್ತು ರುಚಿ ಬೇರೆ ಥರನೂ ಬರುತ್ತೆ ಅಷ್ಟೇ. ನೋಡಿ, ಈಗ ಕುಕ್ಕರ್ಗೆಲ್ಲ ಹಾಕಿದಾಗಿದೆ. ವಿಷಲ್ ಹಾಕಿ ನಾನು 2 ವಿಷಲ್ನ ಕೂಗಿಸ್ಕೊತೀನಿ. ನೋಡಿ, ನಾನು ತೋರಿಸ್ತೀನಿ ಈಗ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಂದರೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲಿ. ನೋಡಿ, ತುಂಬ ಚೆನ್ನಾಗೂ ಕೂಡ ಆಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ. 2 ವಿಷಲ್ ಕೂಗಿಸಿದ್ದೆ ನಾನು ಇದನ್ನು. ಆರ್ಕ ಹಾಕಿದ್ನಲ್ಲಿ ನಾನು ಬಿಸಿಬೇಳೆಬಾತು, ಮೊಸರನ್ನ ಮತ್ತು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎಲ್ಲನೂ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಆರ್ಕ ಒಂದೇ ಅಲ್ಲ, ನವಣೆ, ಸಾಮೆ, ಸಜ್ಜೆನಲ್ಲಿ ರೊಟ್ಟಿ ಮಾತ್ರ ಮಾಡೋಕ್ಕಾಗುವಂಥದ್ದು. ಇದನ್ನೆಲ್ಲ ನಾನು ಬಳಸ್ತಾ ಇರ್ತೀನಿ. ತಿಂಗಳಲ್ಲಿ ಕಡಿಮೆ ಅಂದರೂ ಸಿರಿಧಾನ್ಯನ ಒಂದು 2 kgನಾದರೂ ಬಳಸ್ತೀನಿ. ನೀವು ಬಳಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ಒಗ್ಗರಣೆಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೆ, ಎಣ್ಣೆ ಹಾಕಿ ಬಿಸಿ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಫ್ರೈ ಆಗಿದ್ದ ಜೊತೆಯಲ್ಲೇ ನಾನು ಸ್ವಲ್ಪ ಇಲ್ಲಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರೆ ಚೆನ್ನಾಗಿರುತ್ತೆ. ಗೋಡಂಬಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕೋಬಹುದು, ಇಲ್ಲ ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಇಂಗು ಕೂಡ ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಂಗು ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಹಿಂಗು ಪರಿಮಳ ಕೊಡುತ್ತೆ, ಘಮ ಕೊಡುತ್ತೆ, ಮತ್ತು ಜೀರ್ಣನೂ ಆಗುತ್ತೆ. ಇದೆಲ್ಲ ಆಗಿದ್ದಾಯಿತು. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಇದು ತುಂಬ ಹೊತ್ತೇನು ಫ್ರೈ ಮಾಡಬೇಕು ಈರುಳ್ಳಿನ ಅನ್ನೋಷ್ಟು ಏನಿರೋದಿಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನಾನೊಂದು ಚಿಕ್ಕದು ದಪ್ಪ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ದಪ್ಪನೇ ಕಟ್ ಮಾಡಿಟ್ಟಿದ್ದೀನಿ. ಒಗ್ಗರಣೆಯಲ್ಲಿ ಬೆಂದೋಗುತ್ತೆ ಬೇಗ, ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿಟ್ಟಿದ್ದೆ. ಅದನ್ನು ಕೂಡ ಇದ್ರ ಜೊತೆನಲ್ಲಿ ಹಾಕ್ಕೊಂಡು 1 ನಿಮಿಷದಿಂದ 2 ನಿಮಿಷವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ದಪ್ಪ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಬಣ್ಣ ಬದಲಾಗುತ್ತೆ. ನೋಡಿ, ಈ ರೀತಿ ನಾವು ಹುರ್ಕೋಬೇಕಾಗತ್ತೆ. ನಾನಿವತ್ತು ಇಲ್ಲಿ ಬಿಸಿಬೇಳೆಬಾತ್ ಮಾಡೋದಕ್ಕೆ ಬಳಸ್ತಾ ಇರೋ ಅಂಥ ಪುಡಿ ಅಂದರೆ MTR ಅವ್ರದ್ದು ಬಿಸಿಬೇಳೆಬಾತ್ನ ಪೌಡರ್ ಉಪಯೋಗಿಸ್ತಾ ಇದ್ದೀನಿ. ಅದನ್ನು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು. ಇದು ತುಂಬ ಏನು ಖಾರ ಇರೋದಿಲ್ಲ, ಹಾಗಾಗಿ ನಾನು 2 ಚಮಚದಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಹುಳಿಗೆ ಇನ್ನೊಂದು ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದರ ರಸನೂ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ಮತ್ತೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ನಾನು ಇದನ್ನು ಹುರ್ಕೊತೀನಿ. ಸೊ ಹುಳಿ ಎಲ್ಲ ಹಿಡೀಲಿ ಅನ್ನೋ ಒಂದು ಕಾರಣಕ್ಕೆ. ನಾನಿಲ್ಲಿ ಮೊದಲೇ ಉಪ್ಪು ಹಾಕಿರೋ ಕಾರಣ ಮತ್ತೇನು ಹಾಕಬೇಕು ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಮತ್ತೆ ಹಾಕಿಲ್ಲ. ನಿಮಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾವಾಗಲೂ. ಉಪ್ಪು ಜಾಸ್ತಿ ಆದರೂ ಕಷ್ಟ ಆಗುತ್ತೆ, ಕಡಿಮೆ ಆದರೆ ನಾವು ಸೇರಿಸ್ಬೋದು. ಹಾಗಾಗಿ ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ. ನಾನು ಇದನ್ನು ಬೆಂದಂತಹ ಆರ್ಕ ಅಕ್ಕಿಗೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಒಳ್ಳೆ ಘಮ ಇದೆ, ಪರಿಮಳ ಇದೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋ ಅಂತಹ ಬಿಸಿಬೇಳೆಬಾತ್ನ. ಸೊ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವಾಗಲೂ ಅಕ್ಕಿನಲ್ಲಿ, ಅವಲಕ್ಕಿನಲ್ಲಿ ಮಾಡ್ತಾ ಇರಬಹುದು ನೀವು. ಒಂದು ಸರಿ ಸಿರಿಧಾನ್ಯದಲ್ಲಿ ಮಾಡಿ, ರುಚಿನೂ ತುಂಬ ಚೆನ್ನಾಗಿರುತ್ತೆ ಇದರಿಂದ ತಿನ್ನೋದ್ರಿಂದ. ಮತ್ತು ಇನ್ನೊಂದು, ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ, ನಿಮಗೆ ಬೇಕಾದರೆ ತುಪ್ಪನ ಸೇರಿಸ್ಕೋಬಹುದು.
ನೋಡಿದ್ರಲ್ಲ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್.